ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇಲ್ವಾ? ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಮತ್ತು ರೇಷನ್ ಕಾರ್ಡ್ ಇರುವವರಿಗೆ ಒಂದು ಬಿಗ್ ಶಾಕನ್ನು ಕೊಟ್ಟಿದೆ ರಾಜ್ಯ ಸರ್ಕಾರದಿಂದ. ಲೇಟೆಸ್ಟ್ ಆಗಿ ಏನು ಒಂದು ರೇಷನ್ ಕಾರ್ಡ್ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ಸ್ ಬಂದಿದೆ ಅದನ್ನು ವಿತ್ ಪ್ರೂಫ್ ಸಮೇತವಾಗಿ ನಿಮ್ಮ ಕಣ್ ಮುಂದೆ ಇಡುತ್ತೇನೆ. ಈ ಒಂದು ವಿಡಿಯೋನ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇತ್ತು ಅಂದರೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತದೆ. ನೀವು ಈ ಒಂದು ವಿಡಿಯೋದಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಕ್ಲಿಯರ್ ಕಟ್ ಆಗಿ ನೀವು ತಿಳಿದುಕೊಳ್ಳಬೇಕೆಂದರೆ ಏನೂ ಕೂಡ ಡೌಟ್ ಬರಬಾರದು ಅಂದರೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ರೇಷನ್ ಕಾರ್ಡ್ ಎಲ್ಲರ ಹತ್ತಿರನೂ ಕೂಡ ಆಲ್ಮೋಸ್ಟ್ ಇರುತ್ತೆ. ಒಂದು ಸ್ವಲ್ಪ ಜನರ ಹತ್ತಿರ ಇರಲ್ಲ. ಅವರಿಗೆ ಯಾರ್ಯಾರ ಹತ್ತಿರ ಇಲ್ಲ ಅವರಿಗೆ ಒಂದು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಮತ್ತೆ ಯಾರ್ಯಾರ ಹತ್ತಿರ ಇದೆ ಅವರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಎರಡರ ಬಗ್ಗೆನೂ ಕೂಡ ನೋಡೋಣ. ಇಲ್ಲಿ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇಲ್ವಾ? ಏನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಆದ್ರೆ ಇವಾಗ ರಾಜ್ಯ ಸರ್ಕಾರ ಇವಾಗ ಒಂದು ಸುವರ್ಣ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಜುಲೈ 2ನೇ ತಾರೀಕು ಮತ್ತೆ ನಾಳೆ 3ನೇ ತಾರೀಕು 2 ದಿನದಂದು ಕೂಡ ಯಾರ್ಯಾರ ಹತ್ತಿರ ರೇಷನ್ ಕಾರ್ಡ್ ಇರಲ್ಲ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನೀವು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡುವುದಕ್ಕೆ ಅವಕಾಶವಿರುತ್ತದೆ. ಮತ್ತೆ ನಿಮ್ಮ ಹತ್ತಿರ ಏನಾದರೂ ಆಗಲೇ ರೇಷನ್ ಕಾರ್ಡ್ ಇದೆ, ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ನೀವು ಚೇಂಜಸ್ ಕೂಡ ಮಾಡಬಹುದಾಗಿರುತ್ತದೆ. ಇವತ್ತು ಮತ್ತೆ ನಾಳೆ ಇಲ್ಲಿ ಕರೆಕ್ಟ್ ಆಗಿ ನೆನ್ಪಿಟ್ಟುಕೊಳ್ಳಿ. ಯಾರ್ಯಾರು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಿಕೊಳ್ಳುತ್ತಿರುತ್ತೀರಾ, ಇವತ್ತು ಮತ್ತು ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಅದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು ಅಪ್ಲೈ ಮಾಡುವುದಕ್ಕೆ ಬರಲ್ಲ. ಮತ್ತೆ ರೇಷನ್ ಕಾರ್ಡ್ ತೆಗೆದುಕೊಳ್ಳುವುದಕ್ಕೆ ಆಗಲ್ಲ. ಬರೀ ನಿಮ್ಮ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ರೇಷನ್ ಕಾರ್ಡ್ ಕೊಂಡು ಅದರಲ್ಲಿ ಡಿಸ್ಕೌಂಟ್ ನಿಮಗೆ ಕೊಡುತ್ತಾರಲ್ಲ, ಆ ಒಂದು ಹಾಸ್ಪಿಟಲ್ಗಳಲ್ಲಿ ಆ ಒಂದು ಸೇವೆಗೆ ನೀವು ಬಳಸಬಹುದಾಗಿರುತ್ತದೆ ಅಂತ ರಾಜ್ಯ ಸರ್ಕಾರದವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ರೇಷನ್ ಕಾರ್ಡ್ ಯಾರ್ಯಾರ ಹತ್ತಿರ ಇರುವವರು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಡೆಫಿನೆಟ್ಲಿ ಅವರು ಖುಷಿ ಪಡುತ್ತಾರೆ, ಅವರಿಗೆ ಹೆಲ್ಪ್ ಆಗುತ್ತೆ. ನೀವು ಕರ್ನಾಟಕ ಒನ್ ಗ್ರಾಮೋನ್ಗೆ ಹೋಗಿ ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತದೆ. ಮತ್ತೆ ನಿಮ್ಮ ಹತ್ತಿರ ಇವಾಗ ಆಗಲೇ ರೇಷನ್ ಕಾರ್ಡ್ ಇದೆ, ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ನೀವೇನಾದರೂ ಚೇಂಜಸ್ನ ಮಾಡಬೇಕು, ಎಡಿಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಹೊಸ ಮೆಂಬರ್ಸ್ನ ಆ್ಯಡ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಅಡ್ರೆಸ್ನ ಚೇಂಜಸ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಇವತ್ತು 2 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಟೈಮ್ ಇದೆ. ಮತ್ತೆ ನಾಳೆ 2 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಟೈಮ್ ಇದೆ. 2 ದಿನದಲ್ಲಿ ಯೂಸ್ ಮಾಡಿಕೊಂಡು ನೀವು ಕರ್ನಾಟಕ ಒನ್ ಗ್ರಾಮೋನ್ಗೆ ಹೋಗಿ ಅಲ್ಲಿ ನೀವು ಎಡಿಟ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಬೇಗ ಹೋಗಿ, ಯಾಕೆ ಅಂದ್ರೆ ಸರ್ವರ್ ಬ್ಯುಸಿ ಇರುತ್ತದೆ ಮತ್ತೆ ಪ್ರಾಬ್ಲಮ್ ಆಗುತ್ತದೆ. ಇವಾಗ ರೇಷನ್ ಕಾರ್ಡ್ ಯಾರ್ಯಾರ ಹತ್ತಿರ ಇದೆ, ಯಾರ್ಯಾರು ಇವಾಗ ಅರ್ಜಿ ಸಲ್ಲಿಸಿದ್ದಿರಲ್ಲ 2017ರಿಂದ 2024ರವರೆಗೆ ಅವರಿಗೂ ಇವಾಗ ರಾಜ್ಯ ಸರ್ಕಾರದಿಂದ ಹೊಸ ಕಾನೂನುಗಳು ಜಾರಿಗೊಳ್ಳುತ್ತಿವೆ. ಯಾಕೆಂದ್ರೆ ಇವಾಗ 2017ರಿಂದ 2023-24ರವರೆಗೂ ಕೂಡ ಸಾಕಷ್ಟು ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ಸ್ ಬಂದಿದೆ. ಆದ್ರೆ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ನೀವು ಕೂಡ ನೋಡಬಹುದು. ಸಾಕಷ್ಟು ಜನ ಈಗಾಗಲೇ ರೇಷನ್ ಕಾರ್ಡ್ ಇರೋದರಿಂದ ಅವರು ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಮತ್ತೆ ಗೃಹ ಜ್ಯೋತಿ ಅಡಿ ಫ್ರೀ ಕರೆಂಟ್ ಇರುತ್ತದೆ. ಸಾಕಷ್ಟು ಯೋಜನೆಗಳನ್ನ ಉಳಿಸಿಕೊಳ್ಳುತ್ತಿದ್ದೀರಾ. ಇವಾಗ ರಾಜ್ಯ ಸರ್ಕಾರದವರು ಏನ್ ಮಾಡುತ್ತಿದ್ದಾರೆ ಅಂದ್ರೆ, ಯಾರ್ಯಾರು ಇವಾಗ ರೇಷನ್ ಕಾರ್ಡ್ಗೆ ಇವಾಗ ಗ್ಯಾರಂಟಿ ಅರ್ಜಿ ಸಲ್ಲಿಸಿದ್ದರಲ್ಲ 2017ರಿಂದ ಆ ಒಂದು ಅಪ್ಲಿಕೇಶನ್ಸ್ನ ಎಲ್ಲಾನು ಕೂಡ ಇವಾಗ ವೆರಿಫಿಕೇಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಅಧಿಕಾರಿಗಳಿಗೆ ಏನು ಘೋಷಣೆ ಕೊಟ್ಟಿದ್ದಾರೆ ಅಂದ್ರೆ, ಇವಾಗ ಯಾರ್ಯಾರು 2017ರಿಂದ ಒಂದು ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡುತ್ತಾರಲ್ಲ ಎಲ್ಲರದರೊಂದು ಕೂಡ ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಅವರ ಮನೆಯಲ್ಲಿ ಹತ್ತಿರಾನೇ ಹೋಗಬೇಕಾಗುತ್ತದೆ. ಅಲ್ಲಿ ಹೋಗಿ ರೇಷನ್ ಕಾರ್ಡ್ಗೆ ಏನೇನು ಕಂಡೀಷನ್ಸ್ ಇದೆಯಲ್ಲ ಎಲ್ಲಾನು ಕೂಡ ಫಾಲೋ ಆಗುತ್ತಾ ಆಗಲ್ವಾ, ಅವರ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಎಲ್ಲಾನು ಕೂಡ ನೋಡಿ ವೆರಿಫೈ ಮಾಡಿ ರೇಷನ್ ಕಾರ್ಡ್ನ ಕೊಡಿ. ಸುಮ್ಮನೆ ಆನ್ಲೈನ್ ಅಪ್ರೂವಲ್ ಕೊಡಬೇಡಿ ಅಂತ ಇವಾಗ ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ವಿಡಿಯೋನ ರೇಷನ್ ಕಾರ್ಡ್ಗೆ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ, ಹಾಗೆ ರೇಷನ್ ಕಾರ್ಡ್ಗಳ ಯಾರ್ಯಾರ ಹತ್ತಿರ ಇದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.